ಇನ್ನು ಸೋಮವಾರದಿಂದ ಮೆಟ್ರೋ ಟಿಕೆಟ್ ದರ 5% ಹೆಚ್ಚಾಗಲಿದೆ. ಈ ಬಗ್ಗೆ ಮೆಟ್ರೋ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಎಂಆರ್ಸಿಎಲ್ ವಿರುದ್ಧವಾಗಿ ಪ್ರಯಾಣಿಕರ ಆಕ್ರೋಶ. ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಂತೇಳಿ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಎಷ್ಟೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೂ ಕೂಡ ಬಿಎಂಆರ್ಸಿಎಲ್ ಮಾತ್ರ ತನ್ನ ಮೊಂಡಾಟವನ್ನು ಮುಂದುವರೆಸಿದೆ. ಸರ್, ಇದು ಕಷ್ಟ, ತುಂಬಾನೇ ಕಷ್ಟ. ಇದು ನಮಗೆ ಇದರಿಂದ ನಮಗೆ ಓಡಾಡಕ್ಕೆ ಈಸಿ ಆಯ್ತಾ ಇದೆ. ಆದರೆ ಇದನ್ನೇ ಒಂದು ಹಿಡ್ಕೊಂಡು ಜಾಸ್ತಿ ಮಾಡ್ತಾ ಇರೋದು ನಮ್ಗೆ ತುಂಬ ಹೊರೆ ಆಯ್ತಾ ಇದೆ. ಅದರಲ್ಲೂ ಮಧ್ಯಮ ವರ್ಗದವ್ರಿಗಂತೂ ಭಾಳ ಏಟು. ಈಗ ಬಸ್ಸನ್ನ ನಂಬ್ಕೊಂಡು ಈ ಟ್ರಾಫಿಕಲ್ಲಿ ಹೋಗೋಕ್ಕಾಗಲ್ಲ. ಮೆಟ್ರೋ ಈಸಿ ಅಂತ ಮೆಟ್ರೋಗೆ ಇದು ಮಾಡ್ಕೊಂಡ್ರೆ ಈಗ ಇದರಲ್ಲೂ ಜಾಸ್ತಿ ಮಾಡಿ ಭಾಳ ಮಿಸ್ಯೂಸ್ ಮಾಡ್ಕೋತಾವ್ರೆ ಅನ್ಸುತ್ತೆ. ಇದು ತುಂಬ ಖಂಡನೆ ಮಾಡಬೇಕಿದೆ ಸರ್. ಇದು ಸರ್ ಎಲ್ರಿಗೂ ತೊಂದರೆ ಆಗುತ್ತೆ ಸರ್. ಬೆಲೆ ರೇಟ್ ಜಾಸ್ತಿ ಆಗಿರೋದ್ರಿಂದ ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ಕಮ್ಮಿ ಇತ್ತು, ಬಟ್ ದಿಢೀರ್ ಅಂತ ಜಾಸ್ತಿ ಮಾಡಿರೋದು 5% ಅಂದರೆ ಆಲ್ಮೋಸ್ಟ್ 10 ರೂಪೀಸ್ವರೆಗೂ ಜಾಸ್ತಿ ಆಗುತ್ತೆ. ಬಟ್ ಎಲ್ರಿಗೂ ಕಷ್ಟ ಆಗುತ್ತೆ. ಅಡಿಕ್ಟ್ ಆಗಿರೋದ್ರಿಂದ ಬಳಸಲೇಬೇಕಾಗುತ್ತೆ ಸರ್. ಇವಾಗ ತುಂಬ ಕಷ್ಟ ಆಗುತ್ತೆ ಸರ್. ಏರಿಕೆ ಮಾಡೋದು ಬೇಡ ಅಂತ ಅನ್ಸುತ್ತೆ ಸರ್. ಇದು ಇಲ್ಲಿಗೆ ಸ್ಟಾಪ್ ಆಗಬೇಕು. ಇದ್ರ ಬಗ್ಗೆ ಒಳ್ಳೆ ಎಲ್ಲರೂ ಏನಾದರೂ ಡಿಸಿಷನ್ ತಗೋಬೇಕು ಇದ್ರ ಬಗ್ಗೆ ಅಂತ ಹೇಳ್ಬೋದು ಸರ್. ಹೌದು, ಈಗ ಇಡೀ ದೇಶದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಬೆಂಗಳೂರಲ್ಲೇ ಮೆಟ್ರೋ ಚಾರ್ಜು ತುಂಬ ಜಾಸ್ತಿ ಇದೆ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನಮಗೆ ಏನು ಅಂದರೆ ಮಧ್ಯಮ ವರ್ಗದ ನಾಗರಿಕರಿಗೆ ಜಾಸ್ತಿ ಮೆಟ್ರೋ ರೇಟ್ ಜಾಸ್ತಿ ಮಾಡ್ತಾ ಇರೋದು ತುಂಬ ಕಷ್ಟ ಆಗ್ತಾ ಇದೆ ಸರ್. ಹೌದು, ಇದನ್ನು ಕಡಿಮೆ ಮಾಡಬೇಕು ಅಂತ ನಾವು ವಿನಂತಿಸ್ಕೊತಾ ಇದ್ದೀವಿ. ಮೆಟ್ರೋದಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸರ್. ಅದು ಡೈಲಿ 110 ರೂಪೀಸ್ ಖರ್ಚಾಗುತ್ತೆ ನಮಗೆ. ಹೌದು ಹೌದು ಸರ್, ಅದೇನೆ ತುಂಬ ಕಷ್ಟ ಆಗುತ್ತೆ. ಮೆಟ್ರೋ ಸ್ವಲ್ಪ ದರನ ಕಡಿಮೆ ಮಾಡಿದ್ರೆ ನಮಗೂ ಒಳ್ಳೆ ಇದಾಗುತ್ತೆ. ಮಧ್ಯಮ ವರ್ಗದ ನಾಗರಿಕರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಮೆಟ್ರೋ ದರ ಏರಿಕೆ ಬಗ್ಗೆ ನಮ್ಮನ್ನ ಯಾರೂ ಸಂಪರ್ಕಿಸಿಲ್ಲ, ಜನರಿಗೆ ತೊಂದರೆ ಕೊಡೋಕೆ ಬಿಡಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಮೆಟ್ರೋ ಚೇರ್ಮನ್ ಆಗಿ ಕೇಂದ್ರ ಸರ್ಕಾರದವರಿದ್ದಾರೆ. ಇವತ್ತು ಅಥವಾ ನಾಳೆ ಅವ್ರ ಜೊತೆ ಮಾತನಾಡ್ತೀನಿ ಅಂತ ಡಿಸಿಎಂ ಹೇಳಿದ್ದಾರೆ. ಅವರು ನಮ್ಮ ಮಾತೇನು ಕನ್ಸಲ್ಟ್ ಮಾಡಿಲ್ಲ. ಅವರಿಗೆ ಅಥಾರಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಇಸ್ ದಿ ಚೇರ್ಮನ್. ಈ ಹ್ಯಾಸ್ ಟೇಕನ್ ಎ ಡಿಸಿಷನ್. ಅರ್ಥ ಆಯ್ತಾ? ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ಇವತ್ತೋ ಇಲ್ಲ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ. ಅರ್ಥ ಆಯ್ತಾ? ನಮಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಬಟ್ ವಾಟ್ ಈಸ್ ದಿ ಫೈನಾನ್ಷಿಯಲ್ ಸ್ಟ್ರಕ್ಚರ್, ವಾಟ್ ಹ್ಯಾಸ್ ಹ್ಯಾಪನ್, ಅದನ್ನು ನಾನು ನೋಡ್ತೀನಿ. ನಾನು ಇನ್ನು ಬೇರೆ ರಾಜ್ಯಗಳಲ್ಲಿ ಮೆಟ್ರೋ ಟಿಕೆಟ್ ದರ ಯಾಕೆ ಏರಿಕೆ ಆಗ್ತಾ ಇಲ್ಲ? ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಸತ್ಯ ಹೇಳ್ತೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಮೆಟ್ರೋ ಯೋಜನೆಯಲ್ಲಿ ಕೇಂದ್ರದ್ದು ಕೇವಲ 20% ಅಷ್ಟೇ ಅಂತ ಎಚ್.ಡಿ.ಕೆ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಈ ರೀತಿ ಸುಳ್ಳು ಹೇಳ್ತಕ್ಕಂಥದ್ದು. ಯಾಕೆಂದರೆ ನಾವು ಸತ್ಯನೇ ಹೇಳ್ತೀವಿ ಅಂತಾರೆ. ಇವತ್ತು ಒಂದು ಕಡೆ ಹೇಳ್ತಾರೆ ಕೇಂದ್ರ ಸರ್ಕಾರದ್ದು ಕೇವಲ 20% ಈ ಒಂದು ಯೋಜನೆಗೆ ಹಣ ಕೊಡೋದು, ಇನ್ನು ಉಳಿದಿದ್ದು ರಾಜ್ಯ ಸರ್ಕಾರದ್ದೇ ಮೇಜರ್ ಅಂತಕ್ಕಂಥದ್ದು ಹೇಳ್ತಾರೆ. ಈಗ ರಾಜ್ಯ ಸರ್ಕಾರ ಹೆಚ್ಚಿನ ಹಣವನ್ನು ಇದಕ್ಕೆ ಬಂಡವಾಳ ಹಾಕಿದಾಗ ಕೇಂದ್ರ ಸರ್ಕಾರದ್ದು ಕೇವಲ 20% ಇದ್ದಾಗ ಕೇಂದ್ರ ಸರ್ಕಾರದಲ್ಲಿಂದ ಈಗ ಅವ್ರ ಮೇಲೆ ದೋಷ ಏನು ಹೊರಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳಿದ್ದಾರೆ ಅದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದಲ್ಲಿ. ಈಗ ಆಗಿದ್ರೆ ಬೇರೆ ರಾಜ್ಯಗಳಲ್ಲಿ ಯಾತಕ್ಕೆ ಮೆಟ್ರೋ ಪ್ರಾಜೆಕ್ಟ್ನ ಯೋಜನೆಗಳಾಗಿರ್ತಕ್ಕಂಥದ್ದಕ್ಕೆ ಪದೇ ದರ ಏರಿಕೆ ಮಾಡ್ತಾ ಇಲ್ಲ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು ನಮ್ಮದು ಹೆಚ್ಚಿನ ಪಾಲಿದೆ ಬಂಡವಾಳ ಅಂತಕ್ಕಂಥ ಹೇಳೋರು. ಅಧಿಕಾರ ಇವ್ರಿಗಿದೆಯೋ ಅವ್ರಿಗಿದೆಯೋ ದರ ನಿಗದಿ ಮಾಡೋದು. ಅದರಿಂದ ಮುಖ್ಯಮಂತ್ರಿಗಳ ಈ 2.5 ವರ್ಷದಿಂದ ಪ್ರತಿಯೊಂದು ವಿಷಯಗಳನ್ನು ಇವರು ಮಾಡ್ತಕ್ಕಂಥ ಹಲವಾರು ತಪ್ಪು ನಿರ್ಣಯಗಳು ಜನವಿರೋಧಿ ನೀತಿನ ಕೇಂದ್ರ ಸರ್ಕಾರದ ಮೇಲೆ ಆಗ್ತಕ್ಕಂಥ ಚಾಳಿ ಇವರಿಗೆ. ಅದರಿಂದ ಇದರ ಬಗ್ಗೆ ಜನ ಎಚ್ಚೆತ್ಕೋಬೇಕು ಅನ್ನೋದು ಹೇಳ್ತೀನಿ. ಬಟ್ ಯಾವಾಗಲೂ ಹೀಗೆ ಜನಗಳ ಪರಿಸ್ಥಿತಿ ಹೇಗೆ? ಜನಗಳ ಪರಿಸ್ಥಿತಿ ಇದು ಕೊಡ್ತಾವ್ರಲ್ಲ, ಅದೆಂಥದ್ದು ಗ್ಯಾರಂಟಿ ಸ್ಕೀಮು, ಅದರಿಂದ ಅವ್ರನ್ನೆಲ್ಲ ಬದುಕಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಆರ್ಥಿಕವಾಗಿ ಶಕ್ತಿ ತುಂಬಿದ್ದೀವಿ ಅಂತ ಹೇಳ್ತಾರಲ್ಲ. ಕರ್ನಾಟಕ ರಾಜ್ಯದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ಬೋದು, ಅವರ ಬಡವರಿಗೆ ಆರ್ಥಿಕ ಶಕ್ತಿಯನ್ನು, ಸ್ವಾಭಿಮಾನದ ಬದುಕನ್ನು ಈ ಗ್ಯಾರಂಟಿಯಿಂದ ಕೊಟ್ಟಿದ್ದೀವಿ ಅಂತ ಪದೇ ಅಡ್ವರ್ಟೈಸ್ಮೆಂಟು ಕೊಡ್ತಾ ಇದ್ದಾರೆ. ಜನಕ್ಕೇನು ತೊಂದರೆ ಇಲ್ಲ, ಜನ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದಾರೆ ಅನ್ನೋದು ರಾಜ್ಯ ಸರ್ಕಾರದ ಭಾವನೆ. ಅದರಿಂದ ಅವ್ರು ಏನೇ ದರ ನಿಗದಿ ಮಾಡಿದ್ರು ಜನ ಸಂತೋಷವಾಗಿ ಕೊಡ್ತಾರೆ ಅಂತಕ್ಕಂಥದ್ದು
ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರದ ಆ ಒಂದು ಭ್ರಮೆಯಲ್ಲಿದ್ದಾರೆ ಜನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಮೆಜೆಸ್ಟಿಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ವಿಧಾನಸೌಧ ಮೆಟ್ರೋ ಸ್ಟೇಷನ್ನಿಂದ ನರಸಿಂಹ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ವಿನಯ್, ಈಗ ಮೆಜೆಸ್ಟಿಕ್ನಲ್ಲಿ ಸಾಕಷ್ಟು ಪ್ರಯಾಣಿಕರು, ಈಗ ಒಂದ್ ಕಡೆ ಬಸ್ ಆಯಿತು, ಇನ್ನೊಂದು ಕಡೆ ರೇಲ್ ಆಯಿತು, ಮೆಟ್ರೋದಲ್ಲಿ ಓಡಾಡುವಂಥವರ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ. ಈಗ ಜನ 5% ಹೆಚ್ಚಳ ಆಗ್ತಾ ಇರೋ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ವಿನಯ್? ಮಧು, ಬೆಂಗಳೂರಿನ ಸಂಚಾರ ನಾಡಿ ಅಂತ ಕರೆಸಿಕೊಳ್ಳುವಂಥ ನಮ್ಮ ಮೆಟ್ರೋ ಸದ್ಯಕ್ಕೆ ಈಗ ದುಬಾರಿ ಮೆಟ್ರೋ ಆಗಿ ಪರಿಣಾಮವಾಗಿ ಪ್ರಯಾಣಿಕರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಹೆಚ್ಚಿನ ಜನ ಈ ಟ್ರಾಫಿಕ್ಕಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಆಟೋದ ಹೆಚ್ಚು ದುಡ್ಡು ಕೊಡುವಂಥ ಸಮಸ್ಯೆಯಿಂದ ಪಾರಾಗೋದಕ್ಕೆ, ವೇಗವಾಗಿ ತಲುಪೋದಕ್ಕೆ ನಮ್ಮ ಮೆಟ್ರೋವನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೆಟ್ರೋ ಸಹವಾಸ ಯಾಕೆ ಅನ್ನೋಷ್ಟರ ಮಟ್ಟಿಗೆ ಅದರ ದರ ಏರಿಕೆಯ ಬಿಸಿ ತಟ್ಟಿದೆ. ಈಗಾಗಲೇ ಕಳೆದ ಬಾರಿ ಏರಿಕೆಯಾಗಿರುವಂತಹ ಗಾಯದ ಬಿಸಿಯೇ ಅವರಿಗೆ ಆರಿಲ್ಲ. ಇದರ ನಡುವೆ ಮತ್ತೆ ದರ ಏರಿಕೆಯ ಶಾಕ್ ಜನರಿಗೆ ತಲುಪಿರುವಂಥದ್ದು. ಸದ್ಯ ನಾನೀಗ ನಾಡಪ್ರಭು ಕೆಂಪೇಗೌಡ ಮೆಜೆಸ್ಟಿಕ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿರುವಂತಹ ಪ್ರಯಾಣಿಕರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅವರಿಗೆ ನಿಜಕ್ಕೂ ಕೂಡ ಈ ಬಾರಿ ಮತ್ತೆ ಏರಿಕೆ ಆಗ್ತಿರುವಂತಹ ದರ ಏರಿಕೆ ಎಷ್ಟರ ಮಟ್ಟಿಗೆ ಶಾಕ್ ಅನ್ನು ಕೊಟ್ಟಿದೆ, ಯಾವ ರೀತಿಯಾಗಿ ಅವರಿಗೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನು ಕೂಡ ಕೇಳ್ತೀನಿ. ಇಲ್ಲಿರುವಂತಹ ಪ್ರಯಾಣಿಕರನ್ನು ಮಾತಾಡ್ತೀನಿ. ಸರ್, ಈಗ ಮತ್ತೆ BMRCL ದರ ಏರಿಕೆಗೆ ಮುಂದಾಗಿದೆ, ಏನು ಹೇಳ್ತೀರಿ? ಖಂಡಿತ ಸರ್, ಇದು ಭಾಳ ಅನ್ಯಾಯ ಅಂದರೆ ಅನ್ಯಾಯ. ಇದು ಎಸ್ಪೆಷಲಿ ಮಧ್ಯಮ ವರ್ಗದವ್ರಿಗೆ ಮತ್ತು ಕೆಳ ಮಧ್ಯಮ ವರ್ಗದವ್ರಿಗೆ ಭಾರಿ ಹೊಡೆತ ಬೀಳುತ್ತೆ. ಶ್ರೀಮಂತರು ಹೆಂಗೋ ಹೋಗ್ತಾರೆ ಬರ್ತಾರೆ, ಅವ್ರಿಗೇನು ಸಮಸ್ಯೆ ಆಗಲ್ಲ. ನೋಡಿ, ಹೋದ ವರ್ಷ ನಮಗೆ ಕರೆಕ್ಟಾಗಿ ಹೋದ ವರ್ಷಕ್ಕೆ ನಾವು JP ನಗರದಿಂದ ಪಿಣ್ಯಾಗ ಹೋಗ್ಬೇಕಾದ್ರೆ 90 ರೂಪಾಯಿ ಇತ್ತು, 70 ರೂಪಾಯಿ ಇತ್ತು. ಈಗ ಅದನ್ನು ಜಾಸ್ತಿ ಮಾಡಿದ್ದಾರೆ. ಆಮೇಲೆ 90 ರೂಪಾಯಿ ಮಾಡಿದ್ರೆ ಈಗ ಇನ್ನೂ ಜಾಸ್ತಿ ಆಗುತ್ತೆ. ಇದು ಹೆಂಗಾಗುತ್ತೆ ಅಂದರೆ, 2 ವೀಲರ್ ಬಿಟ್ಬಿಟ್ಟು, ಕಾರ್ ಬಿಟ್ಬಿಟ್ಟು ಬಸ್ಸಲ್ಲಿ ಓಡಾಡಿ, ಮೆಟ್ರೋ ಓಡಾಡಿ ಅಂತ ಹೇಳೋದು ಇವರೇ, ಮತ್ತು ದರ ಹೆಚ್ಚಿಗೆ ಮಾಡಿಕೊಂಡು ನಮ್ಮ ಮೇಲೆ ಗೂಬೆ ಕೂರಿಸೋದು ಇವರೇ. ನಾವಿವಾಗ ಹೆಂಗೆ ಹೋಗಬೇಕು? ಮೆಟ್ರೋ ನಮಗೆ ಈಸಿ ಸೇಫು ಅಂತ ಅಂದ್ಬಿಟ್ಟು ಕರೆದ್ರು ಹೋಗ್ತಾ ಇದ್ವಿ. ಈಗ ನಮಗೆ ಹೊರೆ ಆಗಿದೆ ಸರ್. ನಾವಿನ್ನು ಮೆಟ್ರೋದಲ್ಲಿ ಓಡಾಡಲ್ಲ, ನಮ್ಮ ಓನ್ ವೆಹಿಕಲ್ ತೆಗಿತೀವಿ, ಇಲ್ಲಾಂದರೆ KSRT ಇದು BMTC ಬಸ್ಸಲ್ಲೇ ಓಡಾಡ್ತೀವಿ. ಇದು ಭಾಳ ಅಂದರೆ ಭಾಳ ಅನ್ಯಾಯ. ಎಸ್ಪೆಷಲಿ ಮಧ್ಯಮ ವರ್ಗದವರಿಗೆ ಈ ಕಾಂಗ್ರೆಸ್ ಸರ್ಕಾರ ಏನಂದರೆ ಏನೂ ಮಾಡಿಲ್ಲ. ಅವ್ರನ್ನ ಹಾಕ್ಕೊಂಡು ತುಳಿತಾ ಇದೆ. ಆರ್ಥಿಕವಾಗಿ ನಮ್ಮನ್ನು ತುಳಿದು ಕೆಳಗಿಡ್ತಾ ಇದ್ದಾರೆ ಹೊರತು ನಮ್ಮ ಉದ್ಧಾರ ಅಂತೂ ಮಾಡಿಲ್ಲ. ಇದು ಭಾರಿ ಅನ್ಯಾಯ ಸರ್. ತುಂಬ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಸಾಧ್ಯ ಆದರೆ ಹೋರಾಟಕ್ಕೆ ನಾನು ಬಂದು ಕೈ ಜೋಡಿಸ್ತೀನಿ. ಇದು ನಿಲ್ಲಲೇಬೇಕು, ಒಂದು ಪೈಸಾ ಕೂಡ ಹೆಚ್ಚಿಗೆ ಮಾಡಲೇಬಾರ್ದು ಅಂತ ನಾನು ಕೇಳ್ಕೊತೀನಿ. ಓಕೆ, ಪ್ರಯಾಣಿಕರು ಸದ್ಯಕ್ಕೆ ಸಾಕಷ್ಟು ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಕೂಡ ಹೋರಾಟಕ್ಕೂ ಕೂಡ ಕೈ ಹಾಕ್ತೀವಿ, ಒಂದೊಮ್ಮೆ BMRCL 1 ಪೈಸೆ ಆದರೂ ಕೂಡ ಏರಿಕೆ ಮಾಡಿದ್ರೆ ಅನ್ನೋಂಥ ಆಕ್ರೋಶವನ್ನು TV9 ಜೊತೆಗೆ ಹಂಚಿಕೊಳ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಮಧು, ಓಕೆ ವಿನಯ್, ಹಾಗೆ ಸಂಪರ್ಕದಲ್ಲಿ ನೀವು ವಿಧಾನಸೌಧದ ಮೆಟ್ರೋ ಸ್ಟೇಷನ್ನಿಂದ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀ ನರಸಿಂಹ, ಈಗ ಗಮನಿಸ್ತಾ ಇರೋ ಹಾಗೆ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲದಂತಹ ದರ ಬೆಂಗಳೂರಿನಲ್ಲಿ, ಅದರಲ್ಲೂ ನಮ್ಮ ಮೆಟ್ರೋದಲ್ಲಿ ಇದೆ ಅನ್ನುವಂತಹ ಆಕ್ರೋಶ ಜನರಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಈ ಬಗ್ಗೆ ಜನರ ರಿಯಾಕ್ಷನ್ ಏನು? ವಿಧಾನಸೌಧ ಮೆಟ್ರೋ ಸ್ಟೇಷನ್ ಅಲ್ಲಿ ಜನ ಏನ್ ಹೇಳ್ತಾರೆ ನರಸಿಂಹ? ಏನು ಈಗಾಗಲೇ BMRCL 5% ಟಿಕೆಟ್ ಹೈಕ್ ಆಗುತ್ತೆ ಅಂತ ಘೋಷಣೆ ಮಾಡಿದ್ದ ಬೆನ್ನಲ್ಲೇ ಪ್ರಯಾಣಿಕರ ಒಂದು ಆಕ್ರೋಶ ಭುಗಿಲೆದ್ದಿದೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಯಾವುದೇ ಕಾರಣಕ್ಕೂ ಬೆಲೆ ಏರಿಕೆ ಮಾಡಬಾರ್ದು, ಯಾಕಂದ್ರೆ ಈ ಹಿಂದೆ ಮಾಡಿದಂಥ ಬೆಲೆ ಏರಿಕೆಯಿಂದನೇ ಅವರು ಸುಧಾರಿಸ್ಕೊಳೋಕೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಮತ್ತೆ 5% ಜಾಸ್ತಿ ಮಾಡಿದ್ರೆ ಮತ್ತೆ ಮೆಟ್ರೋನ್ ಹೇಗೆ ಡಿಪೆಂಡ್ ಆಗೋದು, ಮತ್ತೆ ಬೇರೆ ರೀತಿಯ ಒಂದು ಮಾರ್ಗಗಳನ್ನು ನಾವು ಅನುಭವಿಸಬೇಕಾಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತವೆ. ಅನ್ಸೋದಕ್ಕೆ ಬೆಂಗಳೂರಿನ ವಿಧಾನಸೌಧ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀನಿ. ಒಂದಷ್ಟು ಪ್ರಯಾಣಿಕರು ಅವರು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ತಾವು ರೆಗ್ಯುಲರ್ ಆಗಿ ಮೆಟ್ರೋನ ಬಳಕೆ ಮಾಡಿ ಟ್ರಾವೆಲ್ ಮಾಡ್ತೀರಾ. ಸೊ ಈ ಹಿಂದೆ ಕೂಡ ಕಳೆದ 6 ತಿಂಗಳ ಹಿಂದೆ 70% ಜಾಸ್ತಿ ಹೈಕ್ ಆಗಿತ್ತು, ಈಗ ಮತ್ತೆ 5% ಆಗ್ತದೆ 9ನೇ ತಾರೀಕಿಂದ. ಏನನ್ಸುತ್ತೆ ತಮಗೆ? ಸರ್, ಸ್ಟಾರ್ಟಿಂಗ್ ಬಂದು ಬರೀ 25 ಇತ್ತು ಅಷ್ಟೇ ಅಮೌಂಟು. ಅವಾಗ ನಾನು ಮಹಾಲಕ್ಷ್ಮಿಯಿಂದ ವಿಧಾನಸೌಧ 25 ಅಷ್ಟೇ ಚಾರ್ಜ್ ಆಗ್ತಿತ್ತು. ಇವಾಗ ನೋಡಿದ್ರೆ 40 ಆಗಿದೆ. ಮತ್ತು 5% ಅಂದರೆ ನಾವು ನಾರ್ಮಲಾಗಿ ಇವಾಗ ಇನ್ನೂ ಜಾಸ್ತಿನೇ ಆಗ್ತಿದೆ ಬರ್ತಾ ಬರ್ತಾ. ಮತ್ತು ನಾವು ನಾರ್ಮಲಾಗಿ ಇವಾಗ ಓಡಾಡಬೇಕಂದ್ರೆ ಇಷ್ಟೊಂದು ಜಾಸ್ತಿ ಆದರೆ ಇವಾಗ ನಾರ್ಮಲ್ ಪೀಪಲ್ಸ್ ಎಲ್ಲ ಹೇಗೆ ಅವ್ರು ಟ್ರಾವೆಲ್ ಮಾಡ್ತಾರೆ ಅನ್ನೋದೇ ಒಂದು ಡೌಟ್ ಆಗಿದೆ. ಮತ್ತು ಅದ್ರ ಬದಲು ನಾವು ಬೈಕಲ್ಲೇ ಓಡಾಡ್ಬೋದಾಗುತ್ತೆ. ಮತ್ತು ಇಷ್ಟೊಂದು ಮಾಡೋದಿದ್ರೆ ಸುಮ್ಮನೆ ಎಲ್ಲರೂ ನಾವು ಆನ್ ಟೈಮಾಗಿ ರೀಚ್ ಆಗ್ತೀವಿ ಅಂತ ಮಾತ್ರ ನಾವು ಮೆಟ್ರೋಲ್ ಯೂಸ್ ಮಾಡ್ತೀವಿ. ನೋಡಿದ್ರೆ ಇವ್ರು ಇಷ್ಟೊಂದು ಎಕ್ಸ್ಪೆನ್ಸಸ್ ಆಗ್ತಾಯಿದೆ ಡೇ ಬೈ ಡೇ, ಅಂದರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಹೌದು, ಇನ್ನೊಂದಷ್ಟು ಪ್ರಯಾಣಿಕರು ಇದ್ದಾರೆ. ಮೇಡಮ್, ತಾವು ಕೂಡ ಪೆಟ್ರೋಲ್ ಪ್ರಯಾಣ ಮಾಡ್ತೀರಾ. ಟಿಕೆಟ್ ರೇಟು ಈ ಹಿಂದೆ ಕೂಡ ಜಾಸ್ತಿ ಆಗಿತ್ತು, ಈಗ ಮತ್ತೆ 5% ಜಾಸ್ತಿ ಆಗ್ತದೆ. ಏನನ್ಸುತ್ತೆ ಈ ಟಿಕೆಟ್ ರೇಟ್ ಬಗ್ಗೆ? ಬೇಜಾರಾಗುತ್ತೆ ಸರ್ ನಮಗೆ. ಯಾಕೆ ಗೊತ್ತಾ, ಈ ಬಡವರು ಇರ್ತಾರೆ, ಹೆಂಗಾಗುತ್ತೆ ಈ ಥರ ಮಾಡಿದ್ರೆ ಸರ್ಕಾರ. ಅದರಿಂದ ಆದಷ್ಟು ಬೇಗ ನಮ್ಮಂಥ ಮಧ್ಯಮ ಮಟ್ಟದವ್ರಿಗೂ ಕಡಿಮೆ ಮಾಡಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊತೀವಿ.
ನಾವು ಇಲ್ಲಿಂದ ಸೆಂಟ್ರಲ್ ಕಾಲೇಜಿಂದ 10 ರೂಪೀಸ್ ಕೊಡ್ತೀವಿ, ಅವಾಗ 5 ರೂಪೀಸ್ ಇತ್ತು. ಹಾಂ 10 ರೂಪೀಸ್ ಕೊಡ್ತೀವಿ. ಅಂತೇಳಿ ಬಂದು ಈ ರೀತಿ ಓಕೆ. ಪ್ರಾಬ್ಲಮ್ ಆಗುತ್ತೆ ಸರ್, ಎಲ್ಲ ಒಂದೇ ಸಮ ಇರ್ತಾರ. ಮೀಡಿಯಂ ಕ್ಲಾಸ್ನವ್ರು ಇರ್ತಾರೆ, ಫಸ್ಟ್ ಕ್ಲಾಸ್ ಅವರು ಇರ್ತಾರೆ. ಎಲ್ಲ ಫಸ್ಟ್ ಕ್ಲಾಸ್ ಅವ್ರು ಯಾರು ಬರಲ್ಲ ಬಿಡಿ, ಅವರೆಲ್ಲ ಕಾರಲ್ಲಿ ಓಡಾಡೋದು. ಮಧ್ಯಮ ಮಾಡ್ತವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಇದು ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರನೋ ಗೊತ್ತಿಲ್ಲ, ಅನುಭವಿಸ್ತಿರೋದು ನಾವು. ಥ್ಯಾಂಕ್ಸ್ ಮೇಡಮ್. ಒಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಈ ಒಂದು ಏನು ಕೆಸರೆರಚಾಟ ಕೊನೆಗೆ ಇದಕ್ಕೆ ಬಲಿಪಶುಗಳಾಗ್ತಿರೋದು ಪ್ರಯಾಣಿಕರು. ಯಾರು ಕೂಡ ಶ್ರೀಮಂತದಲ್ಲಿ ಓಡಾಡಲ್ಲ, ಬಡವರು ಮಧ್ಯಮ ವರ್ಗದಲ್ಲಿ ಓಡಾಡ್ತಾ ಇದ್ದಾರೆ. ಇವರಿಗೆ ಅನ್ಯಾಯ ಆಗ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಟಿಕೆಟ್ ರೇಟ್ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಬಾರ್ದು, ಆ ರೀತಿ ಕ್ರಮ ವಹಿಸಬೇಕು ಅಂತ ಹೇಳಿ ಪ್ರಯಾಣಿಕರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, ಲಕ್ಷ್ಮೀ ನರಸಿಂಹ ಹಾಗೆ ವಿನಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.